ಇಲ್ಲೇ ಕೂತ್ಕೊಂಬನ್ ಬಾ. ಚೆನ್ನಾಗೈತಲ್ಲ, ಎಷ್ಟು ಚೆನ್ನಾಗೈತೆ. ಇಲ್ಲಿ ಕೂತ್ಕೊಂಡು ಬಾರ್ಕಮನ. ಸ್ವಲ್ಪ ಕುತ್ಕೊಂಬಣ ಅಮ್ಮಯ್ಯ. ನಾನು ಸ್ನಾನ ಮಾಡ್ಕೊಂತೀನಿ ಅಂತೇಳಿ ಹೇಳಿ ಹೋತು. ಅದಕ್ಕೆ ಬಾ ಇಲ್ಲೇ ಕುತ್ಕೊಂಬಣ. ಜನ್ನು ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೊಂಬತ್ತಲ್ಲೇ ಅಮ್ಮ, ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ. ಚೆನ್ನಾಗಿ ನೋಡ್ಕೊಂಬತ್ತೆ. ಅಮ್ಮನೂ ಚೆನ್ನಾಗಿ ನೋಡ್ಕೊಂಬತ್ತೆ, ಅಜ್ಜಿನೂ ಚೆನ್ನಾಗಿ ನೋಡ್ಕೊಂಬತ್ತೆ. ಜಯ ಅಜ್ಜಿ ಅಂದರೆ ನನಗೆ ತುಂಬ ಇಷ್ಟ. ನನಗೂ ಇಷ್ಟ. ನನಗೂ ಜಯಜ್ಜಿ ಅಂದರೆ ನನಗೂ ಪಂಚ ಪ್ರಾಣ. ಅಜ್ಜಿ ಅಂದರೆ ನನಗೂ ತುಂಬ 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 ಇಷ್ಟ. ಇಲ್ಲ ಇದ್ದಾರೆ, ಸಿಕ್ಕಿದ್ರು. ಸರಿಯಾಗಿ ಸಿಕ್ಕಿದ್ರು. ಅವಳನ್ನು ಎಲ್ಲ ಸ್ನಾನ ಮಾಡ್ಕೊಂತೀನಿ ಅಂತೇಳಿ ಹೋದ್ಲು. ಅವಳು ಇಲ್ಲ, ಸರಿಯಾಗಿ ಬೈದಾಕ್ಬಿಡ್ತೀನಿ. ಸರಿಯಾಗಿ ಹೇಳ್ತೀನಿ ನೋಡು. ಏ ಯಾರೋ ಇಲ್ಲಿ ಕುತ್ಕೊಂಡಿರೋದು ನೀವು? ಯಾವೂರ ನಿಮ್ಮದು? ಈ ಯಾಕಕ್ಕ, ಈ ಯಾಕೆ ನಮ್ಮದು ಇದೇ ಊರೇ. ಇದೇ ಊರಂತೆ? ಇದೇ ಊರು ತೆಗೆದು ಹೊಡೆದು ಬಿಡ್ತಿದ್ದೀನಿ ಅಂದರೆ ಇದೇ ಊರು ಅಂತಾನೆ. ನೀವು ಬೇರೆ ಊರಲ್ಲಿರೋರು, ಬೇರೆಯವ್ರ ಮಕ್ಕಳು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಮ್ಮ ಅಪ್ಪ ನಮ್ಮಮ್ಮ ಅವರು, ನೀವಲ್ಲ. ನೀವಲ್ಲ ಮಕ್ಕಳು, ನಾನು ಮಗಳು. ನಾನು ಕಣು ಮಗಳು. ನಾನು ಡಯಾ ಮತ್ತು ಅನಿಲನ ಮಗಳು ನಾನು, ನೀವಲ್ಲ. ನೀವು ದತ್ತು ತೊಗೊಂಬಂದಿರೋದು ನಿಮ್ಮನ್ನ. ಈ ರೀತಿ ಎಲ್ಲನ ಬಂದು ಇಲ್ಲಿ ಮಾತಾಡೋದಾಗಲಿ ಇದೆಲ್ಲ ನಾವು ಇಲ್ಲಿರಲ್ಲ ಅಂತ ಅಳಬೇಕು ನೀವು. ಇಲ್ಲಿರಲ್ಲ ನಾವು, ಮತ್ತೆ ನಾವು ಆಶ್ರಮಕ್ಕೆ ಹೋಗ್ತೀವಿ ಅಂತೇಳಿ ಅಳಬೇಕು ನೀವಿಬ್ರು. ನಾಳೆ ಬಂದು ನೋಡ ಹುಡುಗರಿಗೆ ಆತ ಬೈತಾ ಇದ್ದಾಳೆ. ಅದಕ್ಕೆ ಕಣಮ್ಮ ಡಯ ನನಗೆ ಫೋನ್ ಮಾಡಿ ಹೇಳಿದ್ಲು, ಅಕ್ಕ ಹುಡುಗರು ಹೊರಗಿರ್ತವೆ, ನಾನು ಸ್ನಾನ ಮಾಡ್ಕೊಂಬಕ್ಕೆ ಹೋಗ್ತೀನಿ. ಯಾಕಂದರೆ ಅವಳು ಸ್ನಾನಕ್ಕೆ ಹೋದವಳು 1 ಗಂಟೆ ಆದರೂ ಬರೋಲ್ಲ. 1 ಗಂಟೆವರೆಗೂ ಸ್ನಾನ ಮಾಡ್ತಾಳೆ ಡಯ. ಬೇಗ ಬೇಗ ಮಾಡ್ಕೊಂಬಲ್ಲ. ಯಾಕಂದರೆ ಒಬ್ಬೊಬ್ರು ಸ್ನಾನಕ್ಕೆ ಹೋದಾಗ ಒಬ್ಬೊಬ್ರದ್ದು ಲೇಟ್ ಆಗುತ್ತೆ, ಒಬ್ಬೊಬ್ರು ಬೇಗ ಮಾಡ್ಕೊಬರ್ತಾಳೆ. ಈಗ ಒಬ್ಬರೊಬ್ರದ್ದು ಒಂದೊಂದು ಥರ ಇರುತ್ತೆ. ಅದಕ್ಕೆ ಫೋನ್ ಮಾಡಿ ಹೇಳಿದ್ಲು, ಅಕ್ಕ ನೋಡಕ್ಕ ಅಲ್ಲಿ ಹುಡುಗರು ಇರ್ತವೆ, ಅಲ್ಲಿ ಕೂತ್ಕೊಂಡಿರ್ತಾರೆ, ಹೊರಗೆ ಮಾತಾಡ್ಸು ಅಂತ. ಅವರು ಒಳಗೆ ಇನ್ನೇನು ಇಷ್ಟೊತ್ತು ಗಂಟ ಕೂತ್ಕೊಂಡಿದ್ರು, ಟಿ ವಿ ನೋಡಿದ್ರು ಅಂತ ಟಿ ವಿ ಆಫ್ ಮಾಡಿ ಹೊರಗೆ ಹೋಗಿ ಹಂಗೆ ಆಟ ಆಡ್ರಿ ಅಂತ ಕಳಿಸವಳೆ. ಇವಳು ಬಂದು ಏನೋ ಮಾತಾಡ್ತಾ ಇದ್ದಾಳೆ. ತಡಿಗೆ ಮಾಡ್ತೀನಿ ನಿನಗೆ. ಡಯನೇ ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು, ಹಂಗೆ ಮಾಡ್ತೀನಿ. ಏಯ್ ನಾನು ದಯ ಮಗಳು, ನಾನು ಕಣೆ. ನೀವು ದತ್ತು ಮಗಳು, ದತ್ತು ತೊಗೊಂಬಂದಿರೋದು ನಿಮಗೆ. ನೀವು ಇಲ್ಲಿ ಇರಬೇಡ್ರಿ, ನಾವು ಹೋಗ್ತೀವಿ ಮತ್ತೆ ವಾಪಸ್ ಅಂತ ಅಳಬೇಕು. ಹೋಗ್ಲಿಲ್ಲ ನಾನು ಏನಿಲ್ಲ ನಿಮಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನಾನು ನೋಡಿ ಹೇಳ್ತಾ ಇದ್ದೀನಿ ಸರಿಯಾಗೆ. ನೀವು ಇಲ್ಲಿಂದ ಹೋಗ್ಬೇಕು ಅಷ್ಟೇ, ಇಲ್ಲಿರಬಾರ್ದು. ನಾವು ಇಲ್ಲಿರಲ್ಲ ಅಂತ ಹಠ ಮಾಡಬೇಕು. ಯಾಕಕ್ಕ ನಾವಿಲ್ಲಿ ಇರ್ತೀವಿ, ನಮ್ಮ ಅಪ್ಪಯ್ಯ ನಮ್ಮಮ್ಮಯ್ಯ ಇವರೇನೆ, ಯಾಕೆ ನೀನು ಯಾಕೆ ಹಿಂಗೆ ಹೇಳ್ತೀಯ? ಏಯ್ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಎದ್ರಿಗೆ ಮಾತಾಡ್ಬಿಟ್ಟಿದ್ಯಾ ಅಂದರೆ ನೋಡು, ನಾವಿಲ್ಲಿರಲ್ಲ, ನಾನು ಹೋಗ್ತೀನಿ ಅನ್ಬೇಕು. ನಾನು ಇಲ್ಲಿರೋಕ್ಕಾಗಲ್ಲ, ನಾವು ಹೋಗ್ತೀವಿ ಅಂತ ಅಳ್ಬೇಕು ನೀವಿಬ್ರು. ಅಳ್ಳಿಲ್ಲ ಅಂತಂದರೆ ನೋಡಿ ನಿಮ್ಗೇನಿಲ್ಲ ಸರಿಯಾಗಿ ಮಾಡಿಬಿಡ್ತೀನಿ. ನಿಮಗೆ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಅಷ್ಟೇ. ಯಾರನ್ನ ಕರೆಸಿ ಕಿಡ್ನಾಪ್ ಮಾಡಿಸ್ಬಿಡ್ತೀನಿ ನೋಡು. ನಿಮ್ಗೇನಾದ್ರೂ ನೀವು ಹೋಗಲಿಲ್ಲ ಮತ್ತೆ ಅಂತಂದರೆ ಇಲ್ಲಿರಬಾರ್ದು ನೀವು. ನಾನು ಕಣಪ್ಪ, ನಾನು ಮಗಳು. ಇವಕ್ಕ ಯಾಕಪ್ಪ ಹಿಂಗೆ ಮಾತಾಡುತ್ತೆ? ಅಕ್ಕ ನಾವು ನಿಮ್ಮ ಮನೆಗೆಲ್ಲ ಬಂದಿರೋದು. ನಾವು ನಮ್ಮ ಅಪ್ಪ ನಮ್ಮಮ್ಮ ಇದ್ದಾರೆ, ನಮ್ಮ ಜಯಜ್ಜಿ ಮನೆಗೆ ನಾವು ಬಂದಿರೋದು. ನಾವು ಜಯಜ್ಜಿ ಮೊಮ್ಮಕ್ಕಳು ನಾವು. ಯಾಕೆ ಹಿಂಗೆ ಮಾತಾಡ್ತೀಯ? ಜಯಜ್ಜಿ ಮೊಮ್ಮಕ್ಕಳಂತೆ, ಮೊಮ್ಮಕ್ಕಳು. ಜಯಜ್ಜಿ ಮೊಮ್ಮಕ್ಕಳು ಅಂತ ಇದ್ದಾರೆ. ಯಾರೇ ನಿಮ್ಮ ಅಜ್ಜಿ? ಸುಮ್ಮನೆ ಹೋಗ್ತಾ ಇರಬೇಕು. ಜಯಜ್ಜಿ ನಮ್ಮಜ್ಜಿ ಅಂತಾಳೆ. ಹಂಗೆ ಎಲ್ಲಿಂದಲೋ ಬಂದು ನಮ್ಮಜ್ಜಿ ನಮ್ಮಪ್ಪಯ್ಯ ನಮ್ಮಮ್ಮಯ್ಯ ಅಂತಾಳೆ. ನಾನು ಕಣೆ, ನಾನು ಅವ್ರ ಮಗಳು. ನನಗೆ ಅಜ್ಜಿ. ಏನೋ ನಾನು ಮದುವೆ ಆಗೋಗಿರತ್ತೆ, ನಿಮ್ಮನ್ನು ಕರ್ಕೊಂಬಂದಿರೋದು. ನೀವು ಇಲ್ಲಿರಬಾರ್ದು ಅಷ್ಟೇ. ನೋಡಿ ಹೇಳಿರ್ತೀನಿ ಒಳ್ಳೆ ಮಾತಾಗೆ. ಹೋಗಾಕ ಯಾಕೆ ಜೋರು ಮಾಡೋದು? ಪರವಾಗಿಲ್ವೇ ಅಣ್ಣಯ್ಯ, ನೀನು ಸ್ವಲ್ಪ ಜೋರಾಗೆ ಇದೀಯಾ? ನಾನೇನು ಅಂದ್ಕೊಂಡಿದ್ದೆ ಅದಕ್ಕೆ. ಮತ್ತೆ ಎಲ್ಲಿಂದಲೋ ಬಂದು ಇಲ್ಲಿ ಇರ್ತಾರಲ್ಲ ಅಂಥದ್ದೇ ಜೋರಾಗೋದು. ನಾನು ಸ್ವಂತ ಮಗಳಾಗಿ ಈ ಊರಾಳಾಗಿ ಏನು ನನಗೆ ಹಿಂಗೆ ಮಾಡ್ತಾ ಇದ್ದೀರಿ ನೀವು? ನಾನು ಸ್ವಂತ ಮಗಳಾಗಿ ಈ ಊರಾಗಿರೋಳಿಗೆ ನನಗೆ ಜೋರು ಮಾಡೋಕ್ಕೆ ಅಧಿಕಾರ ಆಯ್ತಾ ನಿಮಗೆ? ನನ್ನ ಮೇಲೆ ಜೋರು ಮಾಡ್ತೀರಾ? ಏನಿಲ್ಲ ನೋಡು. ನೀವು ಇಲ್ಲಿ ಇರಬಾರ್ದು. ಇಲ್ಲೇನಾನ ಇದ್ದರೆ ನಾನು ಏನು ಮಾಡ್ಬೇಕು ಅದನ್ನು ಮಾಡಿಸ್ತೀನಿ ನೋಡು. ನಿಮ್ಮಿಬ್ರಿಗೂ ಸರಿಯಾಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿಂದ ಹೋಗೋದು ಕಲಿಬೇಕು. ಹೋಗಲಿಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಕ್ಕ ಹೋಗಲ್ಲ ನಾವು ಇಲ್ಲೇ ಇರೋದಿದ್ಮೇಲಿಂದ ನಮ್ದು ಇದೇ ಊರು. ನಮ್ಮ ಅಪ್ಪಯ್ಯನೂ ನಮ್ಮಮ್ಮಯ್ಯ ಹೇಳವ್ರೆ, ನಮ್ಮದು ಇದೇ ಊರು, ನಾವು ಹೋಗಲ್ಲ. ಪರವಾಗಿಲ್ಲ. ಸ್ವಲ್ಪ ಜೋರಾಗಿದ್ದಾನೆ ಅವನು. ಮಾತಾಡ್ತಾನೆ, ಹೆದರಿಕಮಲ್ಲ. ತುಂಬ ಸ್ಟ್ರಾಂಗ್. ಇವರಿಬ್ರು ಮಕ್ಕಳು ತುಂಬ ಚುರುಕಾಗಿದ್ದಾರೆ, ಮಾತಾಡ್ತಾರೆ. ಯಾಕೆ ಜೋರ್ ಮಾಡಕ್ ಬರೋದು? ನಮ್ಮ ಅಮ್ಮಗೆ ಹೇಳ್ತೀನಿ ನೋಡು. ಏನಾನ ಜೋರ್ ಮಾಡಿದ್ಯಾ ಅಂದ್ರೆ ನಮ್ಮ ಅಮ್ಮಗೆ ಹೇಳ್ತೀವಿ. ಏನ್ ತಿಳ್ಕೊಂಡಿದ್ಯಾ? ನಮ್ಮ ಅಮ್ಮಗೆ ಹೇಳನೆ. ಯಾರು ನಿಮ್ಮ ಅಮ್ಮಯ್ಯ? ಯಾರು? ಎಲ್ಲೈತ್ ನಿಮ್ಮ ಅಮ್ಮಯ್ಯ? ಎಲ್ಲೈತ್? ಹೋಗಿ ಹುಡ್ಕೊಂಡು ಹೋಗು. ಇಲ್ಲಿಲ್ಲ ನಿಮ್ಮ ಅಮ್ಮಯ್ಯ, ಹುಡ್ಕೊಂಡು ಹೋಗ್ಬೇಕು. ನಿಮ್ಮ ಅಮ್ಮ ಇರತ್ತಾಗ ನೀನು
ಹುಡ್ಕೊಂಡು ಹೋಗ್ಬೇಕು. ನಮ್ಮ ಅಮ್ಮಗೆ ಹೇಳ್ತೀನಿ ಅಂತಿ, ನಮ್ಮಮ್ಮಗೆ ಹೇಳ್ತೀನಿ. ನಮ್ಮಮ್ಮಯ್ಯ ಕಡೆ ಅದು, ನಮ್ಮಮ್ಮಯ್ಯ, ನಿಮ್ಮಮ್ಮಯ್ಯ ಅಲ್ಲ. ಓ ಗಳ ನೋಡವ್ ಹೇಳಿರ್ತೀನಿ, ಇಲ್ಲಿಂದನ ಹೋಗ್ಬೇಕು. ಇಬ್ಬರಳು ಸುಮ್ಮನೆ ಸೀದಾನ ನಾವು ಇಲ್ಲಿರಲ್ಲ ಅಂತ ಓಡೋಗ್ಬೇಕು ನಿಮ್ಮ ಪಾಡಿಗೆ ನೀವು. ಇಲ್ಲೇನಾದರೂ ಇದ್ದರೆ ಅಷ್ಟೇ. ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ. ನಾಳೆಗೆ ಏನಾದರೂ ನನ್ನ ಕಣ್ಣಿಗೆ ನೀವು ಇಲ್ಲಿ ಕಾಣಿಸ್ಕೊಂಡಿದ್ರೆ ಅಂದರೆ ಎತ್ತಾಕೊಂಡು ಹೋಗ್ಬಿಡ್ತೀನಿ, ಎಸ್ಕೇಪ್ ಮಾಡಿಸ್ತೀನಿ. ಮಾಡಿಸು ನೋಡೋಣ. ನಮ್ಮ ಅಪ್ಪ ಬರಲಿ ತಡಿ ಹೇಳ್ತೀನಿ. ನಮ್ಮ ಅಪ್ಪ ಬಂದಾಗ ನೋಡಪ್ಪ ಅವ ಅಕ್ಕಯ್ಯ ಯಾವ್ದಾನ ಬಂದು ನಿಮ್ಮನ್ನ ಎತ್ತಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮ ಅಪ್ಪನ ಕೊಟ್ಟು ಹೇಳ್ತೀನಿ ತಡಿ. ನಮ್ಮ ಅಪ್ಪ ಬರಲಿ, ನಮ್ಮ ಅಪ್ಪನ ತಾಗ ಎಲ್ಲ ವಿಷಯ ಹೇಳ್ತೀನಿ. ನಮ್ಮ ಅಪ್ಪ ಬರಲಿ. ಓ ಏನು ಜೋರಾಗಿದ್ದೀಯ ಅಣ್ಣಯ್ಯ, ನೀನು ಮಾತಾಡ್ಬಿಟ್ಟಿದ್ದೀಯ ಅಂದ್ರೆ ನೋಡಿ, ನನಗೆ ಎದ್ರಿಗೆ ಮಾತಾಡ್ಕೊಡು. ನೀನು ಎದ್ರಿಗೆ ಮಾತಾಡಿದಿ ಅಂದ್ರೆ ಸರಿಯಾಗೋದಿಲ್ಲ. ಯಾಕೆ ಮಾತಾಡೋದು ನೀನು ಎದ್ರಿಗೆ? ಜುಟ್ಟು ಎರಡು ಜುಟ್ಟು ಎಗ್ರೋಗ್ಬಿಡ್ಬೇಕು. ಓಹೋ ಜುಟ್ಟು ಏನಿಲ್ಲ, ಜುಟ್ಟು ಹಾಕೊಂಡಿಲ್ಲಿ. ಸುಮ್ಮನೆ ಹೋದ್ರೆ ಸರಿ. ಇಲ್ಲಿ ಬಾಯಿ ಮುಚ್ಕೊಂಡು ನನ್ನ ಹತ್ರ ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ. ನೋಡು ಹುಡುಗರ ಮೇಲೆ ಎಷ್ಟು ಜೋರು ಮಾಡ್ತಾ ಇದ್ದಾಳೆ. ಇನ್ನೆಷ್ಟು ದಿಮಾಕ್ ಇರಬೇಡ ಇವಳಿಗೆ. ಅಲ್ಲ ಹುಡುಗರನ್ನ ಎದುರಿಸಿ ಕಳಿಸ್ಬೇಕು ಅಂತ ಇದ್ದಾಳಲ್ಲ ಇವಳು. ತಾಡಿ ನಾನೇ ಉಗದಾಕ್ಬಿಡ್ತೀನಿ. ನೀನು ಯಾಕೆ ಹಂಗೆ ಮಾಡೋದು, ಯಾಕೆ ಹಂಗೆ ಅಂಬೋದ ಹುಡುಗರನ್ನ ಅಂತೇಳಿ. ಎಷ್ಟು ಇದು ಮಾಡ್ತಾ ಇದ್ದಾಳೆ ನೋಡು. ಅಪ್ಪ ನಾನೇನೋ ಅಂದ್ಕೊಂಡಿದ್ದೆ. ನೀನು ಬರಲ್ಲ, ಅವಳು ಪಾಡಿಗೆ ಅವಳು ಇರ್ತಾಳೆ ಅಂತ ಅಂದ್ಕೊಂಡ್ರೆ ನಾವು ಹುಡುಗರು ನೋಡಿ ಅವಳಿಗೆ ಅಟ್ಟುರಿ ಬಂದೈತಿ. ಇವಳು ಏನು ಅಂದ್ಕೊಂಡಿದ್ಲು, ನಾನು ಒಬ್ಬಳೆ ಮಗಳು ಬಂದೇ ಬರ್ತಾರೆ ಕರೆಯೋಕ್ಕೆ ಅಂತ ಅಂದ್ಕೊಂಡಿದ್ಲು. ಯಾವಾಗ ಅವ್ರಿಂಥ ಕೆಲಸ ಮಾಡಿದ್ರ ಅದಕ್ಕೆ ಅವಳಿಗೆ ತುಂಬ ಸಿಟ್ಟು ಬಂದೈತಿ. ಮಕ್ಕಳನ್ನ ದತ್ತು ತಗೊಂಬಂದ್ರಲ್ಲ ಅಂತೇಳಿ ಹೊಟ್ಟೆ ಊರಿಗೆ ಆ ಹುಡುಗರು ನಂಬ್ತಾ ಇದ್ದಾಳೆ. ದೊಡ್ಡವ್ರ ಮೇಲೆ ತೋರ್ಸೋಕ್ಕಾಗ್ತಿಲ್ಲ, ಮಕ್ಳ ಮೇಲೆ ತೋರಿಸ್ತಾ ಇದ್ದಾಳೆ. ಸಿಟ್ಟು ಇವಳಿಗೆ. ದೊಡ್ಡವ್ರ ಮೇಲೆ ತೋರ್ಸೋಕ್ಕಾಗ್ತಿಲ್ಲ. ಇವಾಗ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮೇಲೆ ತೋರಿಸಿದ್ರೆ ಜಾಡ್ಸ್ ಹೊಡಿತಾರಲ್ಲ, ಅದಕ್ಕೆ ಇವಾಗ ಮಕ್ಳ ಮೇಲೆ ತೋರ್ಸಕ್ಕೆ ಬಂದವಳೆ. ಸರಿಯಾಗಿ ಇದಾವೆ ತಡಿಗೆ. ನಮ್ಮ ಅಣ್ಣ ಇಂತಾಗೆ ಊಗಿಸ್ತೀನಿ ನಿನ್ನ. ಜೋರು ಮಾಡಿದ್ದೀರಾ ನೀವು ಅಂತಂದರೆ ನಾನು ಕೇಳಲ್ಲ. ಇಲ್ಲಿಂದ ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ, ಜಾಸ್ತಿ ಮಾತಾಡ್ಕೊಡ್ದು. ಇಲ್ಲಿ ಇರಬಾರ್ದು ಒಟ್ಟಿನಲ್ಲಿ ನೀವು. ನಾನು ಮಗಳು, ಅವ್ರ ಮಗಳು ನಾನು. ನೀವು ಇಲ್ಲಿ ಇರಬಾರ್ದು, ಅವ್ರ ಮಕ್ಕಳಲ್ಲ ನೀವು. ಹೆಂಗೆ ಅಂತ ನೀವು ಎಲ್ಲಿದ್ದವರು ಅಂತ ನಿಮಗೆ ಗೊತ್ತೈತೆ. ನೀವೇನೇನು ಚಿಕ್ಕ ಮಕ್ಕಳಲ್ಲ. ನೀವೆಲ್ಲ ಹಿಂಗೆಲ್ಲ ಮಾತಾಡ್ತೀರಾ, ಇಷ್ಟೊಂದೆಲ್ಲ ಜೋರು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆಲ್ಲ ಗೊತ್ತೈತೆ. ಸುಮ್ಮನೆ ಇಲ್ಲಿಂದ ಹೋಗಬೇಕು. ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ವಾರ್ನಿಂಗ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಿಮ್ಗೆ ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ನಾನು. ಅಕ್ಕ ಯಾಕ ನಮ್ಮ ಮೇಲೆ ಜೋರು ಮಾಡ್ತೈತೆ? ಯಾಕೋ ಜೋರು ಮಾಡಬೇಡ. ನಿಂದು ಎಷ್ಟಾಯ್ತಾ ಅಷ್ಟು ನೋಡ್ಕೊಂಡು ಹೋಗು. ಜೋರು ಮಾಡಿದ್ಯಾ ಅಂದರೆ ಸರಿ ಇರಲ್ಲ. ಯಾಕೆ ಜೋರು ಮಾಡೋದು ನಮ್ಮ ಮೇಲೆ? ತಾಡಿ ಅಮ್ಮ ಬರ್ಲಿ ಹೇಳಂತ ತಾಡಿ. ಅಕ್ಕಯ್ಯ ಕನ್ನಡ ಕೈಕೇನು ಬಂದಿತ್ತಲ್ಲ ಅಕ್ಕಯ್ಯ ನಮ್ಗೆ ಹಿಂಗ್ ಬೈತು ಅಂತೇಳಿ ನಾವ್ ಹೇಳಂತ ತಾಡಿ. ಬರ್ಲಿ ತಾಡಿ, ಅಮ್ಮ ಬರ್ಲಿ ಹೇಳ್ತಿ. ಅಮ್ಮ ಬಂದಾಗ ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವಳು ಆ ಮಕ್ಳ ಮೇಲೆ ಜೋರು ಮಾಡೋದಕ್ಕೆ ಬಂದಿದ್ದಾಳೆ. ಇವಾಗ ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಹತ್ರ ಮಾತಾಡೋಕ್ಕಾಗಲ್ವಲ್ಲ, ಧೈರ್ಯ ಇಲ್ವಲ್ಲ. ಅದಕ್ಕೆ ಇವಾಗ ಮಕ್ಳನ್ನ ದತ್ತು ತೊಗೊಂಬಂದಿರೋದಕ್ಕೂ ಅದಕ್ಕೂ ಹೊಟ್ಟೆ ಊರಿಗೆ ಆ ಮಕ್ಳನ್ನ ಇಲ್ಲಿಂದ ಎದುರಿಸಿ ಕಳಿಸ್ಬೇಕು ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾಳೆ. ಅಲ್ಲ ನೋಡ್ರಿ, ಎಷ್ಟು ಇರಬೇಡ ಇವಳಿಗೆ. ಎಂತೆಂಥ ಕೆಲಸ ಮಾಡ್ತಾ ಇದ್ದಾಳೆ ಇವಳು. ಅವರು ಇರ್ತಾರ ಅಂತ ಅನಿಸುತ್ತೆ. ನೋಡಿದ್ರೆ ತುಂಬ ಸಿಟ್ಟು ಬರ್ತೈತೆ. ಇದನ್ನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ತೋರಿಸಿ ಚೆನ್ನಾಗಿ ಉಗಿಸ್ತೀನಿ. ನಾನೇ ಸರಿಯಾಗಿ ಹಿಡ್ಕೊಂಡು ಬಾರಿಸ್ತೀನಿ. ಅಲ್ಲ ಹುಡುಗರು ನೋಡಿ ಎದುರಿಸ್ತಾಳೆ ಅಂದರೆ ಅವರು ತುಂಬ ಜೋರಾಗಿದ್ದಾರೆ ಇಬ್ಬರು ಮಕ್ಕಳು. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.